ಇವತ್ತಿನ ಒಂದು ರೆಸಿಪಿ ಒಳಗೆ ಬಾಯಿಯೊಳಗೆ ಇಟ್ಟರೆ ಮಸ್ತಾಗಿ ಕರಗೋವಂಥ ಸ್ಪೈಸಿ ಆಗಿರೋವಂಥ ನಾ ಕಟ್ಲೆಟ್ನ ಮಾಡೋಣ. ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಇವತ್ತು ಮಾಡೀನಿ. ಈ ಒಂದು ಕಟ್ಲೆಟ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಭಾಳ ಅಂದ್ರೆ ಭಾಳ ಈಸಿ ಅದ, ಮಾಡಿ ನೋಡಿರಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗಬೇಡ್ರಿ. ನೋಡಿರಿ, ಇಲ್ಲಿ ಕೈಯಿಂದ ಮುಟ್ಟಿದ್ರೆ ಸಾಕು ಬೆಣ್ಣೆ ಹಂಗೆ ಕರಗಿ ಹೋಗ್ತದೆ, ಅಷ್ಟು ಒಂದು ಗರಿ ಗರಿ ಮಸ್ತಾಗ್ಯವ. ಇನ್ನು ಮಳೆಗಾಲ ಬರ್ಲಿಕ್ಕತ್ತದ, ಟ್ರೈ ಮಾಡಿ ನೋಡಿರಿ, ಇಷ್ಟ ಆಗೋದಂತೂ ಗ್ಯಾರಂಟಿ. ಸಾಯಂಕಾಲ ಟೈಮ್ ಒಳಗೆ ಏನು ಮಾಡಬೇಕಪ್ಪ, ಡೈಲಿ ಮನೆಯೊಳಗೆ ಏನೂ ಐಟಮ್ಸ್ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸಿಂದನೇ ಸಿಂಪಲ್ ಆಗಿರೋ ರೆಸಿಪಿನ ಇವತ್ತು ಮಾಡಿ ನೋಡೋಣ, ಹಂಗೆ ತಿಂದು ನೋಡೋಣ ಅಂತ. ಇನ್ನು ಕಟ್ಲೆಟ್ ಮಾಡಿದ್ವಿ. ಕಟ್ಲೆಟಿಗೆ ಏನಾದರೂ ಬೇಕಲ್ಲ, ಒಂದು ಸ್ಪೈಸಿ ಆಗಿರೋಂಥ ಮಸ್ತ್ ಆಗಿರೋ ಸ್ವೀಟ್ ಆಗಿರೋಂಥ ಚಟ್ನಿನೂ ಕೂಡ ಇವತ್ತು ಒಂದು ರೆಸಿಪಿನ ಮಾಡೋಣ. ಇನ್ನು ನೆಕ್ಸ್ಟ್ ಈ ಒಂದು ಸ್ಯಾಂಡ್ವಿಚ್ ಯಾಕೆ ಮಾಡೇನಿ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ, ತಪ್ಪಲಾರ್ದಂಗೆ. ಇವತ್ತಿನ ರೆಸಿಪಿ ಅಂತೂ ನಿಜವಾಗ್ಲೂ ಸಣ್ಣ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೋವಂಥ ರೆಸಿಪಿನ ಮಾಡೀನಿ. ಬಟ್ ಭಾಳ ಇಷ್ಟಪಡ್ತೀರಿ ಅಂತ ತಿಳ್ಕೊತೀನಿ ನಾನು. ಈಗ ನಾವು ಚಟ್ನಿ ಮಾಡ್ಕೊಳ್ಳೋಂಥ ಫಸ್ಟ್ಗೆ ಚಟ್ನಿಗೆ ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಹಾಕೋರಿ. ಒಂದು ಉಳ್ಳಾಗಡ್ಡಿ ಸಾಕಾಗ್ತದೆ. ಅದಕ್ಕೆ ನಂತರ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ. ನಂತರ ಸ್ವಲ್ಪ ಕರಿಬೇವನ್ನ ಉದುರಿಸ್ಕೊರಿ. ಯಾವುದೇ ಕಾರಣಕ್ಕೂ ಹಸಿ ಇರಬಾರ್ದು ಈರುಳ್ಳಿ, ಯಾಕಂದ್ರೆ ಕಟ್ಲೆಟ್ಗಳು ಕೆಡೋವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಚಟ್ನಿನೂ ಕೆಡೋವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ಈರುಳ್ಳಿ ಆಗಿರಲಿ, ಟೊಮೆಟೊ ಆಗಿರಲಿ ಸರಿಯಾಗಿ ಬೇಯಿಸ್ಕೊರಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಯಾಕೆ ಹಾಕೋತೀನಿ ಅಂದರೆ ಸರಿಯಾಗಿ ಲಘು ನಮ್ಗೆ ಬೇಯಬೇಕು ಅಂತ ಹೇಳೋ ಅನ್ನೋ ಕಾರಣಕ್ಕೋಸ್ಕರ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ಳಿಕ್ಕತ್ತೀನಿ. ಈಗ ಸ್ವಲ್ಪ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ ಭಾಳ ಹೊತ್ತು ಬಿಟ್ಟು ಅಂತಂದ್ರೆ ಕೆಳಗಡೆ ಹತ್ತೋ ಅಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ತೆಗೆದು ನೋಡ್ತಾ ಇರಿ. ಇವಾಗ ಸ್ವಲ್ಪ ಎಣ್ಣೆ ಒಳಗೆ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ ಅಂತ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೂ ಕೂಡ ನಡೀತದೆ. ಲಾಸ್ಟಿಗೆ ಹಾಕಿದ್ರು ಕೂಡ ನಡೀತದೆ. ಸೊ ಈಗ ಸ್ವಲ್ಪ ನಾನು ಕಸೂರಿ ಮೇಥಿನ ಹಾಕೋತೀನಿ. ನಂತರ ಸ್ವಲ್ಪ ನಾವು ಕೊತ್ತಂಬರಿಯನ್ನು ಹಾಕೋಣ. ನಾನಿಲ್ಲಿ ಒಣಗಿದ ಒಂದು ಕೊತ್ತಂಬರಿನ ಹಾಕ್ಕೊಳ್ಳಿಕ್ಕತ್ತೀನಿ. ಹಸಿದಿದ್ರೆ ಹಸಿದ ಹಾಕೋರಿ. ನಂತರ ಇದು ಸರಿಯಾಗಿ ಬೇಯಲಿ, ಅಲ್ಲಿವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ವೆಯ್ಟ್ ಮಾಡಿ ನಂತರ ಈ ರೀತಿ ನಾವು ಕರೆಕ್ಟಾಗಿ ಅದನ್ನು ಮ್ಯಾಶ್ನ ಮಾಡ್ಕೊಳ್ಳೋಣ. ನಂತರದಲ್ಲಿ ನಾವು ಟೊಮೆಟೊ, ಈರುಳ್ಳಿ ನಮ್ಗೆ ಬಾಯೊಳಗೆ ಹತ್ತಬಾರ್ದು, ಹಾಗಾಗಿ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊರಿ. ನಂತರ ಧನಿಯಾನ ತರಿಯಾಗಿ ರುಬ್ಬಿ ಹಾಕಿರಿ. ಈಗ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಗರಂ ಮಸಾಲೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಂತರ ಸ್ವಲ್ಪ ನಮಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಅನ್ನೋರಿದ್ರೆ ಸ್ವಲ್ಪ ಸಕ್ಕರೆನ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಳ್ರಿ. ಕಟ್ಟ ಮೀಟ ಮಸ್ತಾಗಿರ್ತದೆ. ಸ್ವಲ್ಪ ನಿಮ್ಗೆ ಏನಾದರೂ ಗ್ರೇವಿ ಬೇಕು ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊರಿ, ಮಸ್ತಾಗಿರ್ತದೆ. ಹಾಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಸೋಯಾ ಸಾಸನ್ನು ಹಾಕೋತೀನಿ. ಇದಕ್ಕೆ ಎಷ್ಟು ಮಸ್ತ್ ಆಗ್ತದೆ ಅಂದರೆ ಈ ಒಂದು ಚಟ್ನಿ ನೀವೇನಾದರೂ ಮಾಡಿದ್ರಿ ಅಂದ್ರೆ ಬ್ರೆಡ್ ಸ್ಯಾಂಡ್ವಿಚ್ಗಾಗಿರಲಿ, ಮನೆಯೊಳಗೆ ಚಪಾತಿಗೂ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಮಕ್ಕಳಿಗೆ ಹಚ್ಕೊಡ್ಬೋದು. ನಂತರ ಸ್ಟಫಿಂಗೋಸ್ಕರ ಆಲೂಗಡ್ಡೆನ ನಾನು ಕುದಿಸ್ತೀನಿ. ಒಂದು 3 ವಿಸಿಲ್ನ ಹೊಡಿಸಿ ಬರೀ ಈಗ ಗ್ಯಾಸ್ ಮೇಲೆ ಇಡೋಣ ಕುಕ್ಕರ್ನ. ನಂತರ ನಾವು ಅಲ್ಲಿವರೆಗೂ ಏನು ಮಾಡಬೇಕು, ಗೋಧಿ ಹಿಟ್ಟನ್ನು ಕಲಸಿ ನೆನೆಕಿಡಬೇಕಲ್ಲ. ಜಾಸ್ತಿ ಹೊತ್ತೇನಿದು ನೆನೆಯೋದು ಬೇಡ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ನೆನೆಯೋದಕ್ಕೆ ಇಡಿ. ಒಂದು 20 ನಿಮಿಷ ನಂತರ ಸಾಕಾಗ್ತದೆ ಹಿಟ್ಟು. ಕುಕ್ಕರ್ ಬಿಟ್ಟದ, ಇನ್ನು ಓಪನ್ ಮಾಡಿ ನೋಡೋಣ. ನೆಕ್ಸ್ಟ್ ನಾವು ಆಲೂಗಡ್ಡೆ ಸಿಪ್ಪೆನ ತೆಗೆದು ಇವಾಗ ತಣ್ಣೀರನ್ನು ತೊಗೊಂಡೇನಿ. ಯಾಕಂದರೆ ಸ್ವಲ್ಪ ಸುಳ್ಳಿಕತ್ತವ ಆಲೂಗಡ್ಡೆ, ಹಾಗಾಗಿ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋತೀನಿ. ತಣ್ಣೀರಿಗೆ ಹಾಕೋದ್ರಿಂದ ಆಲೂಗಡ್ಡೆ ಕೆಡೋ ಚಾನ್ಸಸ್ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ನಿಂಬೆ ಹಣ್ಣನ್ನು ನಾನು ಇಲ್ಲಿ ಹಾಕೋತೀನಿ. ಚೆಂದಾಗ ನಾವು ಹಿಂಗೆ ಕರೆಕ್ಟಾಗಿ ಮ್ಯಾಶ್ನ ಮಾಡ್ಕೊಳ್ಳೋಂಥ ಆಲೂಗಡ್ಡೆ. ನಂತರ ನಾವು ಇಲ್ಲಿ ಉಪ್ಪನ್ನು ಹಾಕೋಣಂತ. ನಂತರ ಗರಂ ಮಸಾಲೆ ಹಾಕ್ಲಿಕ್ಕತ್ತೀನಿ. ಸ್ವಲ್ಪ ಧನಿಯಾನ ಹಾಕೋಣಂತೆ, ಸ್ವಲ್ಪ ತರಿಯಾಗಿ ರುಬ್ಬಿರುವಂಥದ್ದು. ಹಾಗೆ ನಾವೀಗ ಅಚ್ಚ ಖಾರದ ಪುಡಿನ ಹಾಕೋಣ. ಸರಿಯಾಗಿ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಅರಿಶಿಣ ಪುಡಿನ ಹಾಕೋದು ಮರ್ತು ಹೋಗಿತ್ತು, ಹಾಗಾಗಿ ಅರಿಶಿಣ ಪುಡಿನೂ ಹಾಕಿ ಕರೆಕ್ಟಾಗಿ ಕಲಿಸ್ಕೊರಿ. ಹಂಗೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿನ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡೀತದ. ನಂತರ ಸ್ವಲ್ಪ ಕೊತ್ತಂಬರಿ, ಚಾಟ್ ಮಸಾಲೆ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊರಿ. ಚಪಾತಿ ಇವಾಗ ಒಂದು 20 ನಿಮಿಷ ಕರೆಕ್ಟ್ ಆಗೈತಿ, ಸೂಪರಾಗಿ ಬಂದೈತಿ. ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ, ಗಟ್ಟಿನ ಇಲ್ಲಿ ಹಿಟ್ಟು. ಈಗ ಇದನ್ನು ನಾವು ಕರೆಕ್ಟ್
ಕರೆಕ್ಟಾಗಿ ಕಲಿಸ್ಕೊಳ್ಳೋಂಥ ಹಿಟ್ಟು. ಗಟ್ಟಿ ಗಟ್ಟಿ ತೆಳ್ಳಗೆ ಒಂದು ರೀತಿ ಹಂಗೆ ಬರೋಕ್ಕೆ ಹೋಗಬಾರ್ದು, ಕರೆಕ್ಟಾಗಿ ಸಮವಾಗಿ ಬರಲಿ ಹಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಹಂಗೆ ಹೋಗಿ ಲಘು ಲಘು ಸಬ್ಸ್ಕ್ರೈಬ್ ಮಾಡಿ ಬನ್ನಿರಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವೀಡಿಯೋಸ್ಗಳು ನಿಮ್ಗೆ ಫಸ್ಟ್ ಬಂದು ತಲುಪಲಿಕ್ಕೆ ಹೆಲ್ಪ್ ಆಗ್ತವೆ. ಹಂಗೆ ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಗೋಧಿ ಹಿಟ್ಟಿಂದ ಮಾಡಿರೋಂಥ ರೆಸಿಪಿಗಳು ಕೂಡ ಸಿಗ್ತಾವೆ, ಹೋಗಿ ನೋಡಿರಿ. ಆವಾಗಲೇ ಮಾಡಿಟ್ಟಿದ್ವಿ ಎಲ್ಲ ಕೊತ್ತಂಬರಿ, ಹಂಗೆ ಸ್ವಲ್ಪ ನಾವು ಚಾಟ್ ಮಸಾಲೆ ಮತ್ತು ಕಸೂರಿ ಮೇಥಿನ ಹಾಕಿಟ್ಟಿದ್ವಿ. ಅದನ್ನು ಸ್ವಲ್ಪ ನಾವು ಚಪಾತಿ ಮೇಲೆ ಲಟ್ಸಿ ಹಿಂಗೆ ಹಾಕೋಣಂತ, ಅದರಿಂದ ಮಸ್ತಾಗಿ ಕಾಣಿಸ್ತಾವೆ. ನಂತರ ಕೊನೆಯದಾಗಿ ನಾವು ಸ್ಟಫ್ ಮಾಡಲಿಕ್ಕೋಸ್ಕರ ರೆಡಿ ಮಾಡಿದ್ವಿ ಎಲ್ಲ, ಅದನ್ನ ಹಾಕಿ ನಾವು ಸ್ಟಫ್ ಮಾಡೋಣಂತ. ಸುತ್ತು ಕಡೆನೂ ನೀವು ಹಿಂಗೆ ಕಟ್ ಮಾಡ್ಕೋತಾ ಹೋಗ್ರಿ. ಇದೊಂಥರ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಫೋಲ್ಡಿಂಗ್ ಮಾಡೋಣ, ಹಿಂಗೆ ಕರೆಕ್ಟಾಗಿ ಒಂದು ವೇನಲ್ಲೇ ಇದೇ ರೀತಿನ ಮಾಡ್ಕೋತಾ ಬರ್ರಿ. ಲಾಸ್ಟಲ್ಲಿ ಸ್ವಲ್ಪ ಒತ್ತಿ ನಾವು ಹೋಲ್ನ ಮಾಡೋಣ. ಹೋಲ್ನ ಯಾಕಂದ್ರೆ ನಾವು ಫುಲ್ ಮೇಲೆಲ್ಲ ಮುಚ್ಚಿರ್ತೀವಲ್ಲ, ಅದೆಲ್ಲ ದಪ್ಪ ಆಗಿಬಿಟ್ಟಿರ್ತೈತೆ ಲೇಯರ್, ಹಾಗಾಗಿ ನಾವು ಹೋಲ್ನ ಮಾಡೋದು. ಆಗಲೇ ನಾವು ಚಟ್ನಿ ಇರಲಾರ್ದು ಮಾಡಿದ್ವಿ. ಇವಾಗ ಸ್ವಲ್ಪ ಚಟ್ನಿನೂ ಹಾಕ್ಕೊಂಡು ಹಿಂಗೆ ಸ್ಟಫ್ ಮಾಡೋಣಂತ. ಎಷ್ಟು ಮಸ್ತ್ ಆಗ್ತಾವಲ್ಲ ಕರೆ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಸ್ಪೈಸಿ, ಸೂಪರಾಗಿ, ಮಳೆಗಾಲಕ್ಕಂತೂ ಭಾಳ ಇಷ್ಟಪಟ್ಟು ತಿಂತೀರಿ. ಬರ್ರಿ, ಇವಾಗ ಆಲ್ಮೋಸ್ಟ್ ಆಗಿ ಇದು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ನೋಡ್ಲಿಕ್ಕತ್ತೀರಿ. ಬರ್ರಿ ಹೋಗೋಣ. ಇದನ್ನು ಜಾಸ್ತಿ ನೀವು ಡೀಪ್ ಫ್ರೈ ಮಾಡೋದು ಬೇಡ, ಯಾಕಂದ್ರೆ ನಾವು ಚಪಾತಿ ಮಾಡೋದ್ರಿಂದ ಭಾಳ ತೆಳ್ಳಗತ್ತೆ ಚಪಾತಿ, ಹಾಗಾಗಿ ಜಸ್ಟ್ ಶಾಲೋ ಫ್ರೈನ ಮಾಡ್ಕೋರಿ, ನಡೀತದೆ. ಮಸ್ತಾಗಿರ್ತಾವೆ ಕರೆನ. ಎಣ್ಣೆ ಒಳಗೆ ಹಾಕಿದ ನಂತರ ನೀವು ತಿರುಗಿಸ್ಲಿಕ್ಕೆ ಹೋಗಬೇಡ್ರಿ. ಹಿಟ್ಟು ಹಸಿ ಇರ್ತದಲ್ಲ, ಹಾಗಾಗಿ ಕೆಳಗಡೆ ತವಕ ಅಂಟ್ಕೊಂಡಿರ್ತದೆ. ಸ್ವಲ್ಪ ಹೊತ್ತಿನ ನಂತರ ನೀವು ತಿರುಗಿಸ್ಕೊರಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಮಿಡ್ಲೊಳಗೆ ನಿಮ್ಗೆ ಸ್ಟಫ್ ಮಾಡಿರೋದು ಕಾಣಿಸ್ಲಿಕ್ಕತ್ತದ. ಫ್ಲೇಮ್ನು ಕೂಡ ನೀವು ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡ್ರಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊರಿ. ನೋಡಿದಲ್ಲ, ಮನೆಯೊಳಗಿನ ಸಿಂಪಲ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸಿಂದ ಇವತ್ತು ನಾನು ನಿಮ್ಗೆ ಕಟ್ಲೆಟ್ನ ಮಾಡೋದನ್ನ ಹೇಳ್ಕೊಟ್ಟೇನಿ. ಬೊಂಬಟ್ಟಾಗಿರೋ ಕಟ್ಲೆಟ್, ಸೂಪರ್ ಆಗಿರೋ ಕಟ್ಲೆಟ್ ಅಂತೂ ರೆಡಿ ಆಗ್ಲಿಕ್ಕತ್ತವ. ಸೊ ಈ ಒಂದು ಕಲರ್ ಬರೋವರೆಗೂ ಕೂಡ ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ತೀರಿ. ಸೊ ಫೈನಲಿ ನೋಡಿದಲ್ಲ, ಎಷ್ಟು ಮಸ್ತ್ ಗರಿ ಗರಿ ಕಟ್ಲೆಟ್, ಗೋಧಿ ಹಿಟ್ಟಿನ ಕಟ್ಲೆಟ್ ರೆಡಿ ಆಯ್ತು ಇವತ್ತು. ನಿಮ್ಗೆ ನೋಡ್ಲಿಕ್ಕೆ ಸೇಮ್ ಇದು ಉದ್ದಿನ ವಡಿಗತಿ ಕಾಣಿಸ್ಲಿಕ್ಕತ್ತದ ಅನ್ನೋದು ಗೊತ್ತು ನನಗೆ, ಬಟ್ ನಾವು ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡಿರೋದು. ಎಸ್, ಪರ್ಫೆಕ್ಟಾಗಿ ಇವತ್ತಿನ ಕಟ್ಲೆಟ್ನ ಮಾಡೀವಿ. ಈಗ ನಾನು ಫಸ್ಟಿಗೆ ಮಾಡಿದ್ವಲ್ಲ ಚಟ್ನಿನ, ಅದನ್ನು ಕೂಡ ಇವಾಗ ಸರ್ವ್ ಬೌಲಿಗೆ ಹಾಕ್ಲಿಕ್ಕತ್ತೀನಿ. ನೋಡಿದಲ್ಲ ಎಷ್ಟು ಮಸ್ತ್ ಆಗ್ಲಿಕ್ಕತ್ತದ, ಎಷ್ಟು ಸೂಪರ್ ಆಗೈತಿ ಇವತ್ತಿನ ರೆಸಿಪಿ. ಕಟ್ಲೆಟ್ನ ನಾವು ಸಣ್ಣದಾಗಿ ಸ್ವಲ್ಪ ಸ್ವಲ್ಪನ ಡೆಕೋರೇಷನ್ನು ಕೂಡ ಮಾಡ್ಕೊಳ್ಳೋಣಂತ. ಫೈನಲಿ ರೆಡಿ ಆಯಿತು ನಮ್ಮ ಗೋಧಿ ಹಿಟ್ಟಿನ ಕಟ್ಲೆಟ್. ನಂತರ ಸ್ವಲ್ಪ ನಾವು ಮಾಡಿಟ್ಟಿದ್ವಲ್ಲ ಚಟ್ನಿನ, ಅದನ್ನ ಏನು ಮಾಡೋದು, ಅದನ್ನು ಕೂಡ ನೀವು ಹಿಂಗೆ ಸ್ಯಾಂಡ್ವಿಚ್ನ ಮಾಡ್ಬೋದು. ಸ್ಟಫ್ ಮಾಡಲಿಕ್ಕೋಸ್ಕರ ಏನು ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡಿದ್ದು, ಅದನ್ನು ಕೂಡ ಇದಕ್ಕೆ ಹಾಕೋಣಂತ. ನೋಡಿದ್ರಲ್ಲ, ಒಂದು ನಾವು ರೆಸಿಪಿಯಿಂದ ಎಷ್ಟೆಷ್ಟೆಲ್ಲ ನಾವು ವೆರೈಟಿಯಾಗಿ ಮಾಡ್ಬೋದು ಅಂತ ಹೇಳಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ಟಫ್ ಮಾಡಲಿಕ್ಕೆ ನಾವು ಆಲೂಗಡ್ಡೆದೇನು ಹಾಕಿದ್ವಲ್ಲ ಆ ಒಂದು ಸ್ಟಫಿಂಗ್, ನಂತರ ಮತ್ತು ಸ್ವಲ್ಪ ನಾವು ಚಟ್ನಿ ಏನು ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಜಸ್ಟ್ ನಾವು ಇದನ್ನು ಹಿಂಗೆ ಸ್ಯಾಂಡ್ವಿಚ್ ಗತ್ತೆನ ಸಣ್ಣದಾಗಿ ಊರಿನ ಒಳಗನ ಬೇಯಿಸ್ಕೊಳ್ಳೋಣಂತ. ಈ ಒಂದು ಚಟ್ನಿನ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಎಷ್ಟು ದಿನ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಭಾಳ ಲಘು, ನಮ್ಗೆ ಸ್ಕೂಲಿಗೆ ಬಾಕ್ಸ್ ಕಟ್ಲಿಕ್ಕೆ ಆಗಂಗಿಲ್ಲ ಅಂತಂದವರು ನೀವು ಫ್ರಿಜ್ ಒಳಗೆ ಮಾಡಿ ಇಟ್ಕೋರಿ. ಇವತ್ತಿನ ಒಂದು ಎಲ್ಲ ರೆಸಿಪಿನೂ ನಿಮ್ಗೆ ಭಾಳ ಇಷ್ಟ ಆಗ್ಯಾವ ಅಂತ ತಿಳ್ಕೊತೀನಿ. ನಾನು ಎಲ್ಲ ರೆಸಿಪಿಗಳನ್ನೂ ನಿಮ್ಗೆ ಮನೆಯೊಳಗಿರೋವಂಥ ಇಂಗ್ರೀಡಿಯೆಂಟ್ಸ್ ಅಂತಲೇ ಮಾಡಿಕೊಡೋದನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆಯದಾಗಿ ನಮ್ಗೆ ಇವತ್ತು ಸ್ಯಾಂಡ್ವಿಚ್ನು ರೆಡಿ ಆಯಿತು. ಆ್ಯಕ್ಚುಲಿ ಬ್ರೆಡ್ಡು ಇತ್ತು ಅಂತ ಹೇಳಿ ನಾನು ನಿಮ್ಗೆ ಇದನ್ನು ಒಂದು ಕೂಡ ಹಿಂಗೂ ನೀವು ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ದೆ. ನೀವು ಹೋಗ್ರಿ, ಹೆಂಗಿದ್ರೆ ಸಿಂಪಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸಿಂದ, ಸಿಂಪಲ್ ಆಗಿರೋ ಸಾಮಗ್ರಿಗಳಿಂದ ಇವತ್ತು ರೆಸಿಪಿನ ಹೇಳ್ಕೊಟ್ಟಿನಿ. ಆರಾಮಾಗಿ ಮಾಡ್ಕೊರಿ, ತಿನ್ನಿರಿ, ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ಸೂಪರ್ ವಿಡಿಯೋದಲ್ಲಿ.